ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆದರದ ಸ್ವಾಗತ. ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯಲ್ಲಿ ಇಂದು ಎರಡನೆಯ ಪಾಠ. ಮೊದಲ ದಿನ ನಾವು ಭಾಷೆ ಎಂದರೇನು, ಆ ಭಾಷೆಯ ಅಧ್ಯಯನದ ಪ್ರಯೋಜನ ಏನು ಎಂಬ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಂಡ್ವಿ. ಜೊತೆಗೆ ಭಾಷಾಧ್ಯಯನ ಮಾಡೋದ್ರಿಂದ ಪ್ರಯೋಜನ ಏನಾಗುತ್ತದೆ ನಮಗೆ ಎಂಬ ವಿಚಾರನೂ ಸ್ವಲ್ಪ ತಿಳ್ಕೊಂಡ್ವಿ. ಕನ್ನಡ ಭಾಷೆಯ ವೈಶಿಷ್ಟ್ಯ ಏನು ಎಂಬುದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ಹೇಳಿದ್ದೆ. ಇಂದು ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡೋಣ. ಮೊಟ್ಟ ಮೊದಲಿಗೆ ನಾವು ಭಾಷಾಧ್ಯಯನವನ್ನು ಆರಂಭ ಮಾಡೋದಕ್ಕೆ ಅಕ್ಷರಗಳು ನಮಗೆ ಬೇಕು. ಮುಖ್ಯವಾಗಿ ಬೇಕಾಗುವಂಥದ್ದು ಅಕ್ಷರಗಳು. ಅಕ್ಷರಗಳಿಂದ ನಾವು ಭಾಷಾಧ್ಯಯನವನ್ನು ಮಾಡೋಣ. ಅಕ್ಷರ ಅಥವಾ ವರ್ಣ ಅಂದರೆ ಯಾವುದು ನಾಶವಾಗಲ್ಲವೋ, ಅಕ್ಷರ, ಕ್ಷರ ಅಂದರೆ ನಾಶ, ಅ ಅಂದರೆ ಅಕ್ಷರ ಅಂದರೆ ನಾಶವಾಗದೇ ಇರುವಂಥದ್ದು. ಯಾವುದು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಧ್ವನಿ ಇದೆಯೋ, ಅ ಆ ಈ ಇತ್ಯಾದಿ ಧ್ವನಿಗಳು ಏನು ಇವೆಯಲ್ವಾ, ಆ ಧ್ವನಿಗಳನ್ನು ನೀವು ನಾಶ ಮಾಡಲಿಕ್ಕೆ ಆಗಲ್ಲ. ಬರೆದಿರೋದನ್ನ ನೀವು ನಾಶ ಮಾಡಬಹುದು, ಒರೆಸಬಹುದು ಅಲ್ವೇ. ಆದರೆ ನಮ್ಮ ಸುತ್ತಮುತ್ತಲು ಇರುವಂತಹ ಈ ಅಕ್ಷರಗಳು ಇದೆಯಲ್ವಾ, ಈ ವರ್ಣಗಳಿದೆಯಲ್ಲ, ಅದನ್ನು ನಾಶ ಮಾಡಲಿಕ್ಕೆ ಆಗಲ್ಲ ಎನ್ನುವಂತಹ ಉದ್ದೇಶದಿಂದ ಅಕ್ಷರ ಎನ್ನುವಂತಹ ಸಾರ್ಥಕವಾದಂತಹ ಹೆಸರನ್ನ ಇವಕ್ಕೆ ಕೊಟ್ಟರು. ಇನ್ನು ವರ್ಣ ಅಂತ ಯಾಕೆ ಹೆಸರಿಟ್ರು ಅಂದ್ರೆ, ಸಂಸ್ಕೃತದ ಪದ ವರ್ಣ ಅಂದ್ರೆ ಕನ್ನಡದಲ್ಲಿ ಬಣ್ಣ ಅಂತ ಆಗುತ್ತದೆ. ಬಣ್ಣ ಅಂದ್ರೆ ಆ ಬಣ್ಣವನ್ನು ಹಾಕುವುದರಿಂದ ಆ ಅಕ್ಷರಗಳು ನಮಗೆ ಸ್ಫುಟವಾಗಿ ಕಾಣಿಸುತ್ತವೆ ಅಂತ ಅರ್ಥ. ಅಂದ್ರೆ ಪರಿಸರದಲ್ಲಿ ಇರುವಂತಹ ಅಕ್ಷರಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅವು ಕಣ್ಣಿಗೆ ಕಾಣಬೇಕು ಅಂದ್ರೆ ಏನು ಮಾಡಬೇಕು, ನಾವು ಬಣ್ಣವನ್ನ ಲೇಪಿಸಿದಾಗ ಆ ಅಕ್ಷರಗಳು ವ್ಯಕ್ತವಾಗುತ್ತವೆ. ಮತ್ತೆ ವರ್ಣ ಅಂದ್ರೆ ವರ್ಣ್ಯತೆ, ಯಾವುದನ್ನ ವಿವರಣೆ ಮಾಡುತ್ತದೆಯೋ. ಅಂದ್ರೆ ನಾನು ಅ ಎಂದು ಬರೆದಾಗ ಅ ಎನ್ನುವಂತಹ ಅಕ್ಷರಗಳನ್ನ ಅದು ಹೇಳುತ್ತದೆ. ಆದ್ದರಿಂದ ಅದು ಅ ಎನ್ನುವಂತಹ ಧ್ವನಿಯನ್ನ ಅದು ತೋರಿಸುವುದರಿಂದ, ಅದು ಹೇಳುವುದರಿಂದ, ಅದು ವರ್ಣಿಸುವುದರಿಂದ ಅದಕ್ಕೆ ವರ್ಣ ಅಂತ ಹೆಸರು ಕೊಟ್ಟರು. ಇನ್ನು ಕನ್ನಡದ ಅಕ್ಷರಗಳನ್ನು ಸುಂದರವಾಗಿ ಜೋಡಿಸಿಟ್ಟಾಗ ಅದು ಮಾಲೆಯ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ಕಾಣಿಸುವುದರಿಂದ ಅಕ್ಷರ ಮಾಲೆ, ವರ್ಣಮಾಲೆ ಎಂದು ಹೆಸರನ್ನ ಇಟ್ಟರು. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧವಾದ ಅಕ್ಷರಗಳು ಇವೆ. 1 ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಗಳು ಎಂದು. ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಎಂದು 3 ವಿಧವಾಗಿ ಅಕ್ಷರಗಳನ್ನು ನಾವು ವಿಭಾಗ ಮಾಡಬಹುದು. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸ್ವರಗಳು ಅಂದರೆ ಸ್ವತಂತ್ರವಾಗಿ ಹೇಳುವಂತಹ ಅಕ್ಷರಗಳು, ಯಾವ ಸಹಾಯನೂ ಇಲ್ಲದೆ ಹೇಳುವಂತಹ ಅಕ್ಷರಗಳು. ಆ ಸ್ವರಗಳಲ್ಲಿ 2 ಪ್ರಕಾರಗಳಿದೆ. ಒಂದು ಹ್ರಸ್ವ ಸ್ವರಗಳು ಅಂತ, ಎರಡನೇದು ದೀರ್ಘ ಸ್ವರಗಳು ಎಂದು ವಿಭಾಗ. ಯಾವ ಅಕ್ಷರಗಳನ್ನ ಕಡಿಮೆ ಸಮಯದಲ್ಲಿ ಹೇಳುತ್ತೇವೆಯೋ ಆ ಅಕ್ಷರಗಳನ್ನ ಹ್ರಸ್ವ ಸ್ವರಗಳು ಅಂತ ನಾವು ಹೇಳುತ್ತೇವೆ. ಅದೇ ರೀತಿಯಾಗಿ ಯಾವ ಸ್ವರ ಅಕ್ಷರಗಳನ್ನ ಅಧಿಕ ಸಮಯದಿಂದ ಹೇಳುತ್ತೇವೆಯೋ ಆ ಸ್ವರ ಅಕ್ಷರಗಳನ್ನ ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗಳಿಗಾಗಿ ಹ್ರಸ್ವ ಸ್ವರಗಳು ಇಲ್ಲಿವೆ. ಅ, ಇ, ಉ, ಋ, ಎ, ಓ. 1 ಕ್ಷಣ ಕಾಲದಲ್ಲಿ 1 ಸೆಕೆಂಡ್ ಅಂತ ತೆಗೆದುಕೊಂಡ್ರೆ ಕಡಿಮೆ ಸಮಯದಲ್ಲಿ ಉಚ್ಚರಿಸುವಂತಹ, ಹೇಳುವಂತಹ ಅಕ್ಷರಗಳು ಹ್ರಸ್ವ ಸ್ವರಗಳು. ಇನ್ನು ದೀರ್ಘ ಸ್ವರಗಳಿಗೆ ಉದಾಹರಣೆಗಳನ್ನು ನೋಡಿ. ಯಾವ ಸ್ವರ ಅಕ್ಷರಗಳನ್ನು ಅಧಿಕ ಸಮಯದಿಂದ ನಾವು ಹೇಳುತ್ತೇವೆಯೋ ಅವು ದೀರ್ಘ ಸ್ವರ ಅಕ್ಷರಗಳು. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ ಎಂಬುದಾಗಿ
ಇನ್ನು ವ್ಯಂಜನಗಳನ್ನು ಗಮನಿಸೋಣ. ಯಾವ ಅಕ್ಷರಗಳನ್ನು ಸ್ವರಗಳ ಸಹಾಯದಿಂದ ನಾವು ಉಚ್ಚರಿಸುತ್ತೇವೆಯೋ ಅವುಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ಇವುಗಳನ್ನು ಉಚ್ಚರಿಸಲು ಕಷ್ಟಪಡಬೇಕಾಗುತ್ತದೆ. ಈ ವ್ಯಂಜನಗಳಲ್ಲಿ ಆ ಉಚ್ಚಾರಣೆಗೆ ಅನುಸಾರವಾಗಿ ಎರಡು ವಿಭಾಗಗಳನ್ನು ಮಾಡಲಾಗಿದೆ. ಒಂದು ವರ್ಗೀಯ, ಇನ್ನೊಂದು ಅವರ್ಗೀಯ. ವರ್ಗ ಅಂದರೆ ಗುಂಪು ಎಂದರ್ಥ. ಯಾವುದು ಗುಂಪಿನಲ್ಲಿ ಇದೆಯೋ, ವರ್ಗದಲ್ಲಿ ಇದೆಯೋ, ಹೇಗೆ ಭಾರತದಲ್ಲಿ ಹುಟ್ಟಿದವನು ಭಾರತೀಯ, ದೇಶದಲ್ಲಿ ಹುಟ್ಟಿದವನು ದೇಶೀಯ, ವಿದೇಶದಲ್ಲಿ ಇರುವವನು ವಿದೇಶೀಯ, ಹಾಗೆ ವರ್ಗದಲ್ಲಿ ಗುಂಪಿನಲ್ಲಿ ಇರುವಂಥವುಗಳು ವರ್ಗೀಯ ವ್ಯಂಜನಗಳು. ಯಾವುದು ಗುಂಪಿನಲ್ಲಿ ಇಲ್ಲವೋ ಅವು ಅವರ್ಗೀಯ ವ್ಯಂಜನಗಳು. ಉದಾಹರಣೆಯನ್ನ ಗಮನಿಸಿ. ಕ ವರ್ಗದ ಅಕ್ಷರಗಳು ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಇವೆಲ್ಲ ವರ್ಗೀಯ ವ್ಯಂಜನಗಳು. ಒಂದೊಂದು ಕೂಡ ಒಂದೇ ಸ್ಥಾನದಲ್ಲಿ, ಒಂದೊಂದು ವರ್ಗದ ಅಕ್ಷರಗಳು ಆ ಸ್ಥಾನದಲ್ಲಿ ಉತ್ಪತ್ತಿಯಾಗಿ ಅದೇ ಧ್ವನಿಯನ್ನ ಕೊಡುತ್ತವೆ. ವರ್ಗೀಯ ವ್ಯಂಜನಗಳಲ್ಲಿ 5 ವರ್ಗಗಳು ಇರುವುದರಿಂದ 25 ಅಕ್ಷರಗಳು ಇವೆ. ಇನ್ನು ವರ್ಗದಲ್ಲಿ ಇಲ್ಲದೇ ಇರುವಂತಹ ಅಕ್ಷರಗಳು ಅಥವಾ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು. ಉದಾಹರಣೆಗೆ ಯ, ರ, ಲ, ವ, ಶ, ಷ, ಸ, ಹ, ಳ. ಇವೆಲ್ಲವೂ ಕೂಡ ವ್ಯಂಜನಗಳೇ. ಆ ವ್ಯಂಜನಗಳ ರೀತಿಯಲ್ಲಿ ಉಚ್ಚರಿಸಿದಾಗ ಉಚ್ಚಾರಣೆಗೆ ಸ್ವಲ್ಪ ಕಷ್ಟವೆಂದೆನಿಸುತ್ತದೆ. ಉದಾಹರಣೆ ಕ, ಖ, ಗ, ಘ, ಞ. ಸ್ವಲ್ಪ ಮಟ್ಟಿನ ಕಷ್ಟದ ಅನುಭವ ಆಗುತ್ತದೆ ಅಲ್ವೇ? ಅದಕ್ಕೋಸ್ಕರ ವರ್ಗೀಯ ವ್ಯಂಜನಗಳಿಗೆ ಅಥವಾ ವರ್ಗೀಯ ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿಯೇ ನಾವು ಉಚ್ಚಾರಣೆ ಮಾಡುತ್ತೇವೆ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ ಎಂಬಿತ್ಯಾದಿ. ವರ್ಗೀಯ ವ್ಯಂಜನಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದನ್ನು ತಿಳಿದುಕೊಳ್ಳೋಣ. ಕ ಎನ್ನುವಂತಹ ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರ, ಅದಕ್ಕೆ ಕ ವರ್ಗ ಎಂದು ನಾವು ಹೇಳುತ್ತೇವೆ. ಆ ಅಕ್ಷರಕ್ಕೆ, ವ್ಯಂಜನಕ್ಕೆ ಸ್ವರವನ್ನು ಸೇರಿಸಿದಾಗ ಅದು ಕ ಅಂತ ಪೂರ್ಣ ಅಕ್ಷರವಾಗುತ್ತದೆ. ಕ ವರ್ಗವನ್ನು ಗಮನಿಸಿ. ಕ, ಖ, ಗ, ಘ, ಞ. ಇಲ್ಲಿ ಮೊದಲನೆಯ ಮತ್ತು ಮೂರನೆಯ ಅಕ್ಷರ ಇದೆಯಲ್ವಾ, ಇದಕ್ಕೆ ಅಲ್ಪ ಪ್ರಾಣ ಎಂದು ಹೇಳುತ್ತೇವೆ. ಅಂದರೆ ಯಾವ ವ್ಯಂಜನಗಳನ್ನು ಕಡಿಮೆ ಪ್ರಾಣ ಅಥವಾ ಗಾಳಿಯ ಸಹಾಯದಿಂದ ಉಚ್ಚರಿಸುತ್ತೇವೆಯೋ ಅದನ್ನು ಅಲ್ಪ ಪ್ರಾಣ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಯಾವ ವ್ಯಂಜನಗಳನ್ನು ಹೆಚ್ಚು ಗಾಳಿಯ ಸಹಾಯದಿಂದ ಉಚ್ಚರಿಸುತ್ತೇವೆಯೋ ಅದನ್ನು ಮಹಾಪ್ರಾಣ ಎನ್ನುತ್ತೇವೆ. ಉದಾಹರಣೆಗೆ ಖ, ಘ ವರ್ಗದ 2ನೇ ಮತ್ತು 4ನೆಯ ಅಕ್ಷರಗಳು. ವರ್ಗದ ಮೊದಲ ಮತ್ತು 3ನೆಯ ಅಕ್ಷರವು ಅಲ್ಪ ಪ್ರಾಣವಾದರೆ ವರ್ಗದ 2 ಮತ್ತು 4ನೆಯ ಅಕ್ಷರವು ಮಹಾಪ್ರಾಣವಾಗುತ್ತದೆ. ಇನ್ನು ವರ್ಗದ 5ನೇ ಅಕ್ಷರವನ್ನ ಮೂಗಿನ ಸಹಾಯದಿಂದ ಉಚ್ಚರಿಸುವುದರಿಂದ ಅನುನಾಸಿಕ ಎಂದು ಕರೆಯುತ್ತೇವೆ. ಹೀಗೆ ಪ್ರತಿಯೊಂದು ವರ್ಗದಲ್ಲಿಯೂ ಕೂಡ ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ವಿಭಾಗಗಳು ಇವೆ. 2ನೇ ವರ್ಗವಾದ ಚ ವರ್ಗವನ್ನು ಗಮನಿಸಿ. ಚ, ಛ, ಜ, ಝ, ಞ ಸ್ಪಷ್ಟವಾದಂತಹ ಉಚ್ಚಾರಣೆಯನ್ನು ಮಾಡಿ. ಮೊದಲನೇ ಮತ್ತು 3ನೆಯ ವ್ಯಂಜನ ಇಲ್ಲಿ ಅಲ್ಪ ಪ್ರಾಣವಾಗಿದೆ, ಕಡಿಮೆ ಗಾಳಿಯ ಸಹಾಯವನ್ನು ತೆಗೆದುಕೊಳ್ಳುತ್ತೇವೆ. 2ನೇ ಮತ್ತು 4ನೆಯ ಅಕ್ಷರ ಮಹಾಪ್ರಾಣವಾಗಿದೆ. ಛ, ಝ ಹೆಚ್ಚು ಗಾಳಿಯ ಸಹಾಯದಿಂದ ಹೇಳುವುದರಿಂದ ಮಹಾಪ್ರಾಣವಾಗಿದೆ. 5ನೆಯ ಅಕ್ಷರ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಅದು ಅನುನಾಸಿಕ. ಮುಂದಿನ ವರ್ಗವನ್ನು ಗಮನಿಸೋಣ. ಟ
ಟ ವರ್ಗ ಎಲ್ಲಿ ನಾವು ನಮ್ಮ ನಾಲಿಗೆಯನ್ನು ಮಡಿಸಿ ಉಚ್ಚರಿಸುತ್ತೇವೆಯೋ ಅದು ಟ ವರ್ಗ. ಟ ಠ ಡ ಢ ಣ. ಇಲ್ಲಿ ಗಮನಿಸಿ, ಮೊದಲನೆಯ ಮತ್ತು ಮೂರನೆಯ ಅಕ್ಷರ ಅಲ್ಪಪ್ರಾಣ, ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರ ಮಹಾಪ್ರಾಣವಾಗಿದೆ. ಐದನೆಯ ಅಕ್ಷರ ಅನುನಾಸಿಕ. ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಮಾಡಿ. ಮುಂದಿನ ವರ್ಗ ತ ವರ್ಗ ಎಲ್ಲಿ ನಾಲಿಗೆಯನ್ನು ಮಡಿಸದೆ ಹಾಗೆ ದಂತ್ಯವಾಗಿ ನಾಲಿಗೆಯನ್ನು ಮಡಿಸದೆ ಉಚ್ಚರಿಸುವಂತಹ ವರ್ಗ ಇದು ತ ವರ್ಗ. ತ ಥ ದ ಧ ನ. ಅಂದರೆ ಮೊದಲನೇ ಮತ್ತು ಮೂರನೆಯ ಅಕ್ಷರ ಅಲ್ಪಪ್ರಾಣ, ಎರಡು ಮತ್ತು ನಾಲ್ಕನೆಯ ಅಕ್ಷರ ಮಹಾಪ್ರಾಣವಾಗಿದೆ. ಕೊನೆಯ ಅಕ್ಷರ ಅನುನಾಸಿಕ. ಇನ್ನು ಮುಂದಿನ ವರ್ಗ ಪ ವರ್ಗ. ಪ ಫ ಬ ಭ ಮ. ಇಲ್ಲಿಯೂ ಕೂಡ ತುಟಿಗಳ ಸಹಾಯದಿಂದ ಉಚ್ಚರಿಸುವಂತಹ ವ್ಯಂಜನಗಳು ಇವು. ಮೊದಲನೇ ಮತ್ತು ಮೂರನೆಯ ವ್ಯಂಜನ ಅಲ್ಪಪ್ರಾಣ ವ್ಯಂಜನ, ಎರಡು ಮತ್ತು ನಾಲ್ಕನೆಯ ಅಕ್ಷರ ಮಹಾಪ್ರಾಣ ವ್ಯಂಜನಾಕ್ಷರವಾಗಿದೆ. ಐದನೆಯ ಅಕ್ಷರ ಅನುನಾಸಿಕ ಅಕ್ಷರ. ಅವರ್ಗೀಯ ವ್ಯಂಜನಗಳನ್ನು ಗಮನಿಸಿ. ಯ ರ ಲ ವ, ಶ ಷ ಸ ಹ ಳ. ಯ ರ ಲ ವ ಸ್ವಲ್ಪ ಕಡಿಮೆಯ ಉಸಿರಿನಿಂದ ಹೇಳುತ್ತೇವೆ. ಶ ಷ ಸ ಹ ಸ್ವಲ್ಪ ಹೆಚ್ಚು ಉಸಿರಿನಿಂದ ಹೇಳುವಂತಹ ಅಕ್ಷರಗಳು. ಇಲ್ಲಿ ಶ ಷ ಸ ಈ ಮೂರು ವರ್ಣಗಳ ವ್ಯತ್ಯಾಸವನ್ನು ಗಮನಿಸಿ. ಶ ಎನ್ನುವಂತಹ ವ್ಯಂಜನವನ್ನು ನಾಲಿಗೆಯ ತುದಿಯಿಂದ ಹೇಳುತ್ತೇವೆ. ಷ ನಾಲಿಗೆಯನ್ನು ಮಡಿಸಿ ಹೇಳುತ್ತೇವೆ. ಸ ನಾಲಿಗೆಯನ್ನು ಮಡಿಸದೆ ನೇರವಾಗಿ ಇಟ್ಟು ಹೇಳುವಂತಹ ಅಕ್ಷರ ಸ. ಇನ್ನು ಲ ಮತ್ತೆ ಳಗೆ ವ್ಯತ್ಯಾಸವನ್ನು ಗಮನಿಸಿ. ಲ ಅಂತ ಹೇಳುವಾಗ ನಾಲಿಗೆಯನ್ನು ಮಡಿಸದೆ ಹೇಳುತ್ತೇವೆ. ಳ ಅಂತ ಹೇಳಿದಾಗ ನಾಲಿಗೆಯನ್ನು ಮಡಿಸಿ ಉಚ್ಚರಿಸುವಂಥದ್ದು. ಇಂದು ಹಾಗಾದರೆ ನಾವು ಅಕ್ಷರಗಳನ್ನು ಆರಂಭಿಸಿದ್ದೇವೆ. ಅಕ್ಷರಗಳಲ್ಲಿ ಮೂರು ಪ್ರಕಾರ: ಸ್ವರ, ವ್ಯಂಜನ ಮತ್ತು ಯೋಗವಾಹ ಅಂತ ತಿಳ್ಕೊಂಡ್ರೆ ಸ್ವರ ಮತ್ತು ವ್ಯಂಜನಗಳ ಪರಿಚಯವನ್ನು ಮಾಡಿದ್ದೇನೆ. ಮುಂದಿನ ಪಾಠಗಳಲ್ಲಿ ಅಕ್ಷರಗಳನ್ನು ಪರಿಚಯ ಮಾಡಿಕೊಳ್ಳೋಣ, ಕನ್ನಡದ ವ್ಯಾಕರಣವನ್ನು ಅಧ್ಯಯನ ಮಾಡೋಣ, ಕನ್ನಡ ಭಾಷೆಯನ್ನು ಮಾತನಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈ ಭಾಷಾಧ್ಯಯನ ಮಾಲಿಕೆಯ ಪಾಠಗಳನ್ನು ಸರಿಯಾಗಿ ಗಮನಿಸಿ ನಿಮ್ಮ ಭಾಷಾಜ್ಞಾನವನ್ನು ವೃದ್ಧಿಸಿಕೊಳ್ಳಿ ಮತ್ತು ಕನ್ನಡ ಭಾಷೆಯ ಮೇಲೆ ಅಭಿಮಾನವನ್ನು ಬೆಳೆಸಿಕೊಳ್ಳಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.